dim dum dana da dim dana da dim dum dana da dim dana dim. ಮನುಷ್ಯನ ಈ ಸುಖ ದುಃಖಗಳಿಗೆ ಕಾರಣ ಅಂದ್ರ ಮನಸ್ಸು. ಹೊರಗಿನ ವಸ್ತುಗಳು ಜಡ ಅದಾವ. ಯಾವಾಗ ವಸ್ತುಗಳ ಸಂಬಂಧ ಮನಸ್ಸಿಗೆ ಆಗ್ತೈತಲ್ಲ, ಅವಾಗ ಸುಖ ದುಃಖಗಳು ಶುರು ಆಗ್ತಾವ. ಈಗ ವೈನ್ ಕುಡಿತಿರ್ತಾರ. ಈಗ ವೈನ್ ಬಾಟಲ್ನೊಳಗೆ ಇರ್ತೈತಿ. ಮತ್ ವೈನ್ ಬಾಟಲ್ನೊಳಗೆ ಇದ್ದಾಗ ಬಾಟಲ್ ಕೊಣದಾಡ್ಬೇಕಾಗಿತ್ತಲ್ಲ, ಅಲ್ಲೇ ಚೀರಾಡೋದು ತೂರಾಡೋದು ಯಾಕೆ ಮಾಡ್ಲಿ? ಅದು ಜಡ ಐತದ. ಅದ ವೈನ್ ಇವನಿಗೆ ಹಾಕಿ ನೋಡ್ರಿ ಹೆಂಗ್ ಜಿಗಿದಾಡ್ತಾನ ನೀವು. ಅಂದ್ರ ವಸ್ತು ಜಡ ಅದಾವ, ಆ ವೈನ್ ಸಂಬಂಧ ನಿನ್ನ ಮನಸ್ಸಿಗೆ ಆದಾಗ ಜಿಗಿದಾಡೋದ್ ಶುರು ಆಗ್ತೈತಿ. ಅಂದ್ರ ವಸ್ತುಗಳು ಜಡ ಆದ, ವಸ್ತುಗಳೊಳಗ ಸುಖವೂ ಇಲ್ಲ ದುಃಖವೂ ಇಲ್ಲ. ವಸ್ತುಗಳ ಸಂಬಂಧ ನಿನ್ನ ಮನಸ್ಸಿಗಾದಾಗ ಸುಖ ದುಃಖಗಳು ನಿನ್ನ ಮನಸ್ಸಿನೊಳಗ ತೋರ್ತಾವ. ಅಂದ್ರ ಸುಖ ದುಃಖ ಎಲ್ಲದಾವ? ಸುಖ ದುಃಖ ವಸ್ತುಗಳಲ್ಲಿಲ್ಲ, ಸುಖ ದುಃಖಗಳು ನಿನ್ನ ಮನಸ್ಸಿನೊಳಗ ಅದಾವ. ಅದಕ್ಕೆ ಮನುಷ್ಯನ ಸುಖಕ್ಕೂ ಮನುಷ್ಯನ ದುಃಖಕ್ಕೂ ಮನಸ್ಸೇ ಕಾರಣ. ಎಷ್ಟು ಅದ್ಭುತವಾಗಿರುವಂತ ಮನಸ್ಸು ಇದು. ಮನಸ್ಸು ಎಷ್ಟು ಅದ್ಭುತ ಅಂದ್ರ, ಮನಸ್ಸಿಲ್ಲ ಅಂದ್ರ ಅನುಭವಗಳಿಲ್ಲ, ನಾನಿಲ್ಲ ನೀನಿಲ್ಲ, ಬದುಕೇ ಶೂನ್ಯ ಆಗ್ತೈತಿ. ಅಷ್ಟು ಅದ್ಭುತವಾಗಿರುವಂತ ಮನಸ್ಸು. ಈ ಮನಸ್ಸನ್ನ ನಾವು ಕಣ್ಣಿನಿಂದ ನೋಡ್ಲಿಕ್ಕಾಗುವುದಿಲ್ಲ, ಕೈಯಿಂದ ಮುಟ್ಲಿಕ್ಕಾಗುವುದಿಲ್ಲ. ಕಣ್ಣಿನಿಂದ ನೋಡ್ಲಿಕ್ಕಾಗುವುದಿಲ್ಲ ಅಂತ ತಿಳ್ಕೊಂಡು, ಕೈಯಿಂದ ಮುಟ್ಲಿಕ್ಕಾಗುವುದಿಲ್ಲ ಅಂತ ತಿಳ್ಕೊಂಡು ಅದು ಇಲ್ಲಂತ ಹೇಳಲಿಕ್ಕಾಗುವುದಿಲ್ಲ. ಯಾಕಂದ್ರ ಆ ಮನಸ್ಸು ಇರದೇ ಇದ್ರೆ ಕಣ್ಣು ನೋಡೋದಿಲ್ಲ, ಕೈ ಮಾಡೋದಿಲ್ಲ, ಕಾಲು ನಡೆಯುವುದಿಲ್ಲ. ಮನಸ್ಸು ಬಿಟ್ರೆ ಬದುಕಿ ಏನು ಮನಸ್ಸ ಇದು? ಈಗ ನಾವು ಒಂದು ಮೊಬೈಲ್ ತಗೊಂತೀವಿ, ಅದ್ರೊಳಗೆ ಎಷ್ಟೋ MB ಹಾಕಿಸ್ತೀವಿ, GB ಹಾಕಿಸ್ತೀವಿ, TB ಏನಂತೀರ, ಟೆರಾಬೈಟ್, ಗಿಗಾಬೈಟ್, ಮೆಗಾಬೈಟ್ ಇವೆಲ್ಲ ಹಾಕಿಸ್ತೀವಿ ನಾವು. ಏನು ಎಷ್ಟು GB ಹಾಕ್ಸಿರ್ ನೀವು, 1024 ಬೈಟ್ ಟೆರಾಬೈಟ್, 1 ಟೆರಾಬೈಟ್ ಎಷ್ಟು ಹಾಕಿಸಿದ್ರು ಎಷ್ಟು ದಿವಸ ನಿಮ್ಮ ಮೊಬೈಲ್ನೊಳಗದು ಎಷ್ಟು ಸ್ಟೋರ್ ಮಾಡ್ಯತ್ತು, ಒಂದು ದಿವಸ ಖಾಲಿ ಆಗ್ತೈತಿ. ನೀವೆಷ್ಟು ಫೋಟೋ ಎಷ್ಟು ಸಾಂಗ್ಸ್ ಸ್ಟೋರ್ ಮಾಡಬಹುದ GB ಒಳಗೆ ಹೇಳಿ. ಆದ್ರೆ ಹುಟ್ಟಿನಿಂದ ಸಾಯುವವರೆಗೆ ನಮ್ಮ ಕಣ್ಣ ಸಾವಿರ ಚಿತ್ರಗಳನ್ನು ನೋಡಿ ಒಳಗ ದೇವರೊಂದು ಖಾಲಿ ಆಗಲಾರ್ದ GB ತುಂಬಿಟ್ಟು ಕಳಿಸನಲ್ಲ, ಅದು ಮನಸ್ಸದು. ಒಂದ್ ದಿವ್ಸ ನಂದು GB ಮುಗದೈತೆ ಅಂತ ಮನಸ್ಸು ಹೇಳೈತೇನೆ. ಅಂಥ ಅದ್ಭುತವಾದಂಥ ಮನಸ್ಸ ದೇವರು ನಮ್ಮೊಳಗಿಟ್ಟು ಕಳಿಸ. ಈ ಮನಸ್ಸಿರದೇ ಇದ್ರೆ ಏನೂ ಜಗತ್ತಿನೊಳಗೆ ಸಾಧ್ಯ ಇಲ್ಲ. ಒಬ್ಬ ವಿಜ್ಞಾನಿ, ತತ್ವಜ್ಞಾನಿ ಇವರೆಲ್ಲರೂ ನಿರ್ಮಾಣ ಆಗಿದ್ದು ಇದೇ ಮನಸ್ಸಿನಿಂದ. ಒಬ್ಬ ಕವಿ, ಕಲಾವಿದ ಎಲ್ಲರೂ ನಿರ್ಮಾಣ ಆಗಿತ್ತು ಇದೇ ಮನಸ್ಸಿನಿಂದ. ಒಬ್ಬ ಅಜ್ಞಾನಿ, ಒಬ್ಬ ಬದ್ಧ ನಿರ್ಮಾಣ ಆಗಿದ್ದು ಇದೇ ಮನಸ್ಸಿನಿಂದ. ಮತ್ತೆ ಚಿಂತೆ, ದುಃಖ, ನಲಿವು, ನೋವು, ನಿರಾಶೆಗಳು, ಕಾಮ, ಕ್ರೋಧ, ಲೋಭ, ಮೋಹಾದಿಗಳು ತುಂಬಿದ್ದು ಇದೇ ಮನಸ್ಸಿನಲ್ಲಿ. ಅಂದ್ರೆ ಈ ಮನಸ್ಸು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಆಗುವುದಿಲ್ಲ. ಅದು ಒಮ್ಮೆ ಚಿಂತೆಯಿಂದ ತುಂಬಿರುತ್ತೈತಿ, ಒಮ್ಮೆ ಭಯದಿಂದ ತುಂಬಿರುತ್ತೈತಿ, ಒಮ್ಮೆ ದುಃಖದಿಂದ ತುಂಬಿರುತ್ತೈತಿ, ಒಮ್ಮೆ ನೋವಿನಿಂದ ತುಂಬಿರುತ್ತೈತಿ, ಒಮ್ಮೆ ನಿರಾಶೆಯಿಂದ ತುಂಬಿರುತ್ತೈತಿ. ಹಿಂಗ್ ತುಂಬೈತಿ ಅಂತ ತಿಳ್ಕೊಂಡು ಇದನ್ನು ಬಿಟ್ಟಿರಾಕಿರ ಏನ್ರ ಆಗತ್ತೆ? ಬಿಟ್ಟಿರಾಕ ಆಗುದಿಲ್ಲ. ಇದ್ರ ಜೊತೆಗೇನೆ ಬದುಕಬೇಕಾಗ್ತೈತಿ. ಈ ಮನಸ್ಸಂದ್ರ ಮನ್ಯಾಗ ಕಳು ಮಾಡೋ ಹೆಂಡತಿದ್ದಂಗಂತ. ಇದಕ್ಕ ಬಡದು ತವ್ರ ಮನೆಗೂ ಕಳ್ಸಕ್ ಆಗೋದು, ಇಟ್ಕೊಂಡು ಕೂಡಕ್ಕೂ ಆಗೋದು. ಒಬ್ಬ ಮನುಷ್ಯ, ಒಬ್ಬ ಯಜಮಾನ ಮನ್ಯಾಗ ಅವನ್ ಪ್ಯಾಂಟು ಶರ್ಟ್ ಕಳೆದ್ ಹಾಕಿ ಸ್ನಾನಕ್ಕೆ ಹೋದ್ನು. ಸ್ನಾನ ಮಾಡ್ಕೊಂಡ್ ಬಂದ, ಅವನ್ ಪರ್ಸ ಚೆಕ್ ಮಾಡದ್. ಸೀದಾ ಅವ್ರು ಸ್ನಾನ ಮಾಡ್ಕೊಂಡ್ ಬಂದ್ ಮಾಡೋ ಕೆಲ್ಸನ ಅದು. ಪರ್ಸ್ ನೋಡದ್, ಸೀದಾ ಮಗನ್ ಕರೆದ್ ಕಪಾಳಕ್ ಹೊಡೆದಂದ 2 ಏಟ್. ಅದು ಹುಡುಗ ಅಳಕತ್ತ, ರೊಕ್ಕ ಕಳು ಮಾಡ್ತೀಯ ನನ್ ಪರ್ಸ್ನ. ಅವ್ರ ಹೆಂಡತಿ ಅಲ್ಲಿ ಅಡಿಗೆ ಮನ್ಯಾಗ ಅಡಿಗೆ ಮಾಡ್ತಿದ್ಲು. ಮಗ ಅಳದಕ್ ಕೇಳ್ದ, ಎದಕ್ ಹೊಡಿತೀರಿ ಹುಡುಗನ್ನ? ಅವ್ ನನ್ ಪರ್ಸ್ನ ರೊಕ್ಕ ಕಳು ಮಾಡ್ಯಾನ ನನ್ ಸ್ನಾನಕ್ ಹೋದ. ಅಲ್ಲ, ಹುಡುಗನ್ ಎದಕ್ ಬಡಿತೀರಿ? ಅವನ ತೊಗೊಂಡನಂತೇನು, ನಾ ಯಾಕೆ ತೊಗೊಂಡಿರ್ಬಾರ್ದು? ಅವಾಗ ನೀ ತೊಗೊಂಡಿಲ್ಲ, ಅವನ ತೊಗೊಂಡಿದ್. ಅಲ್ಲ, ನಾ ತೊಗೊಂಡಿಲ್ಲ ಅಂತ ಹೆಂಗ್ ಹೇಳ್ತೀರಿ? ಇನ್ನು ಚಿಲ್ರ ಅದಾವ ಅದ್ರಾಗ.
ಚಿಲ್ರ ಇದ್ದಿದ್ದಕ್ಕೆ ಅವ ತಗೊಂಡನಂತ ಪಕ್ಕ ಆಗೈತಿ. ಚಿಲ್ರ ತೆಗದಿದ್ರು ಹೋಗಿದ್ರ ನೀ ತಗೊಂಡಿ ಅಂತ ಲೆಕ್ಕ. ನೀವು ತಗೊಂಡ್ರ ಚಿಲ್ರ ಸಹಿತ ಉಳಿದಿಲ್ಲ, ಉಳ್ದ ಒಂದ್ರ ಹುಡುಗ ತಗೊಂಡ. ಅಂದ್ರ ಇದು ಒಂಥರ ಬಿಟ್ಟಿರಾಕು ಆಗೋದಿಲ್ಲ, ಇಟ್ಕೊಂಡಿರಾಕು ಆಗೋದಿಲ್ಲ. ಅದ್ರ ಜೊತೆ ಮನುಷ್ಯ ಇರಬೇಕಾಗ್ತದೆ ಅಷ್ಟೆ. Having a wife is a part of living. Having a wife is a part of living. Living with her is an art of living. ಬಿಟ್ಟಿರಕ್ ಆಗುದಿಲ್ಲ, ಕೂಡಿರ್ಬೇಕು, ಅದ್ರ ಒಂದು ಕಲಾ ಇರಬೇಕು ಸಂಸಾರ. ಈ ಮನಸ್ಸು ಅನ್ನೋದು, ಈಗ ನೀವು ಒಂದು ಮುಳ್ಳು ನಟ್ಟಿರ್ತೈತಿ ಎಲ್ಲೋ ಕಾಡಿನೊಳಗೆ ಹೋದಾಗ, ಮುಳ್ಳು ನಟ್ಟಿದ್ದು ಮುಳ್ಳಿನಿಂದ ತೆಗಿತೀರಿ. ಹಂಗ ಮನಸ್ಸು ಕೆಟ್ಟಿದ್ರ ಮನಸ್ಸಿನಿಂದನ ಸುಧಾರಣೆ ಮಾಡ್ಕೋಬೇಕು. ಇದು ಅದರ ವೈಶಿಷ್ಟ್ಯ. ಹ್ಯಾಂಗ ಮುಳ್ಳು ನಟ್ಟರ ಮುಳ್ಳಿನಿಂದನ ತೆಗಿತೀವಿ, ಮನಸ್ಸು ಕೆಟ್ಟರ ಮನಸ್ಸಿನಿಂದನ ಸುಧಾರಣೆ ಮಾಡ್ಕೋ. ಎಲ್ಲರಿಗೆ ಗೊತ್ತಿದೆ ನಮಗಿದು ಒಂದು ಮನಸ್ಸು ಒಂದಿಷ್ಟು ಹೊಲಸಾಗ್ತದೆ. ಯಾಕೆ ಹೊಲಸಾತಿದು ಮನಸ್ಸು? ಈಗ ನೀವು ತಾಯಂದಿರು ಬಟ್ಟಿ ಒಣೆ ಹಾಕ್ತಿರು, ಒಂದು ಲುಂಗಿನೋ ಒಂದ್ ಟವಲ್ಲೋ ಒಂದ್ ತೊಗರಿ ಕಟ್ಟಿಗೆ ಮೇಲೆ ಹಿಂಡಿ ಒಣ ಹಾಕ್ತಿರದ. ಒಣ ಹಾಕಿದಾಗ ಅದನ್ನ ಯಾರ ಮುಟ್ಟಾಕ್ ಹೋದ್ರೆ ಏನಂತೀರಿ? ಅದನ್ನ ಮುಟ್ಟಬೇಡ್ರಿ, ಮಡಿ ಬಟ್ಟಿ ಅಂತೀರಿ. ಯಾರ ಒಬ್ರು ಹುಡುಗ ಒಬ್ಬ ಯಜಮಾನ್ ಮುಟ್ಟಾಕ್ ಹೋದ್ರ ನಾವೇನಂತೀವಿ? ಮುಟ್ಟಬೇಡ್ರಿ, ಅದು ಮಡಿ ಬಟ್ಟಿ ಅದು ಅಂತ. ಅಲ್ಲ, ತೊಗರಿ ಕಟ್ಟಿಗೆ ಮುಟ್ಟೈತೆ ಇಲ್ಲ ಅದು, ಅವಾಗ ಮಡಿ ಹೋಗಿಲ್ಲ. ಇವ ಮುಟ್ಟದ್ರೆ ಯಾಕೆ ಮೈಲಿಗೆ ಆಗ್ತೈತಿ? ಒಯ್ದು ಜಾಲಿ ಕಟ್ಟಿಗೆ ಮೇಲೆ ಹಾಕಿರಿ, ಜಾಲಿ ಕಟ್ಟಿಗೆ ಮುಟ್ಟದ್ರ ವಸ್ತ್ರ ಮೈಲಿಗೆ ಹೋಗಿಲ್ಲ, ಆದ್ರ ಮನುಷ್ಯ ಮುಟ್ಟದ್ರೆ ಯಾಕೆ ಮೈಲಿಗೆ ಆಗ್ತ? ಇದು ಚಿಂತನೆ. ಕಣಿಕಿ ಮೇಲೆ ಒಯ್ದು ಹಾಕಿರಿ, ಜಾಲಿ ಕಟ್ಟಿಗೆ ಮೇಲೆ ಹಾಕಿರಿ, ತೊಗರಿ ಕಟ್ಟಿಗೆ ಮೇಲೆ ಹಾಕಿರಿ. ತೊಗರಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಆ ವಸ್ತ್ರ ಮುಟ್ಟದ್ರ ಮೈಲಿಗೆ ಆಗಿಲ್ಲ, ಮನುಷ್ಯ ಮುಟ್ಟದ್ರ ಯಾಕೆ ಮೈಲಿಗೆ ಆಗ್ತ? ಈಗ ಎಲ್ಲರೂ ಹುಟ್ಟುವಾಗ ಎಲ್ಲರ ಮನಸ್ಸು ಸಹಿತ ಸ್ವಚ್ಛ ಪಾಟಿ ಇದ್ದಂಗ ಇದ್ದು, ಕ್ಲೀನ್ ಸ್ಲೇಟ್. ತಾಯಿಯ ಗರ್ಭದಿಂದ ಬಂದಾಗ ನಮ್ಮೆಲ್ಲರ ಪಾಟಿನೂ ಸ್ವಚ್ಛ ಪಾಟಿ, ನಮ್ಮೆಲ್ಲರ ಮನಸ್ಸು ಸ್ವಚ್ಛ ಪಾಟಿ ಇದ್ದಂಗಿದ್ದು. ಅದು ಮಗ ಮೊದಲಿಗೆ ಏನು ಬರೀತು ಅಂದ್ರ, ವೆನ್ ವಿ ಕೇಮ್ ಇನ್ ಟು ದಿಸ್ ವರ್ಲ್ಡ್ ಅವರ್ ಮೈಂಡ್ ವಾಸ್ ಎ ಕ್ಲೀನ್ ಸ್ಲೇಟ್. ಸ್ವಚ್ಛ ಪಾಟಿ ಇತ್ತು. ಎಲ್ಲ ಹುಟ್ಟುವ ಮಕ್ಕಳ ಮನಸ್ಸ ನೋಡಿ ಸ್ವಚ್ಛ ಪಾಟಿ ಅದು. ರವೀಂದ್ರನಾಥ್ ಟ್ಯಾಗೋರ್ ಅಂತ. ಇಷ್ಟು ಜನ ಕೊಲೆ, ಸುಲಿಗೆ, ಮೋಸ, ವಂಚನೆ ಎಲ್ಲಾ ಜಗತ್ತಿನೊಳಗೆ ನಡೆದೈತಿ. ಮನುಷ್ಯರನ್ನ ಹುಟ್ಸದ ಬಿಟ್ಟು ಬಿಡ್ಬೇಕಾಗಿತ್ತು ದೇವ್ರು. ಎಷ್ಟು ಕೊಲೆ ಮಾಡ್ತಾರ, ಸುಳ್ಳು ಹೇಳ್ತಾರ, ಮೋಸ ಮಾಡ್ತಾರ, ವಂಚನೆ ಮಾಡ್ತಾರ. ಮನುಷ್ಯರನ್ನೊಬ್ಬರು ತೆಗೆದು ಬಿಟ್ರ ಪಶು ಪಕ್ಷಿ ಪ್ರಾಣಿಗಳ ಅಟ್ಟ ಇಟ್ಟಿದ್ರೆ ನಡೀತಿತ್ತಲ್ಲ. ರವೀಂದ್ರನಾಥ್ ಟ್ಯಾಗೋರ್ ಅಂತಾನ, ಆಗ ತಾನೇ ತಾಯಿಯ ಗರ್ಭದಿಂದ ಬಿದ್ದ ಮಗುವಿನ ಮುಗ್ಧ ಮುಖ ನೋಡಿ ದೇವ್ರು ಇನ್ನು ಮನುಷ್ಯನ ಮೇಲಿನ ಭರವಸೆ ಕಳ್ಕೊಂಡಿಲ್ಲ ಅಂತ, ಇನ್ನೂ ಚಲೋ ಆಗ್ಯಾನ ಇವನು, ಮುಂದಾದ್ರೂ ಚಲೋ ಆಗ್ಯಾನ. ಅಂದ್ರೆ ಮಗುವಿನ ಮನಸ್ಸು ಅಷ್ಟು ಸ್ವಚ್ಛ ಪಾಟಿ ಇದ್ದಂಗೆ ಇರ್ತೈತಿ. ಆ ಸ್ವಚ್ಛ ಪಾಟಿ ಏನಾತು? ಮೊದಲು ಅ ಬರೀತು, ಆಮೇಲೆ ಆ ಬರೀತು, ಆಮೇಲೆ ತಾಯಿ ಅಂತ ಬರೀತು, ಆಮೇಲೆ ತಂದೆ ಅಂತ ಬರೀತು, ಆಮೇಲೆ ಎಲ್ಲ ನಂದ ಅಂತ ಬರೀತು. ಅವಾಗ ಹೊಲಸಾತ್ ನೋಡಿದ ಪಾಠ ಅಷ್ಟು. ಆ ಬರೆಯಾಗಿರ್ಲಿಲ್ಲ, ತಾಯಿ ಬರೆಯಾಗಿರ್ಲಿಲ್ಲ, ತಂದೆ ಬರೆಯಾಗಿರ್ಲಿಲ್ಲ, ನಂದ ಅಂತ ಬರ್ಕೊಂಡಾಗ ಹೊಲಸಾತು ಅಷ್ಟು. ಯಾವಾಗ ಹೊಲಸಾತು ಅಂದ್ರೆ ಏನು ನೋಡ್ತೈತಿ, ಏನು ಕೇಳ್ತೈತಿ, ನೋಡಿದ್ದೆಲ್ಲ ನನಗ ಇರ್ಲಿ ಅಂತ ಶುರು ಆತಲ್ಲ ಹಪೇಪಿ, ಯಾವಾಗ ಹೊಲಸಾತದ ಅಷ್ಟು. ಗುರುಗಳ ಹತ್ರ ಒಬ್ಬ ಶಿಷ್ಯ ಹೋದ್ನಂತ. ಹೋಗಿ ನನಗೊಂದಿಷ್ಟು ಶಾಂತಿ ಸಮಾಧಾನ ಇದ್ದು ಇರ್ಬೇಕು, ನನ್ನ ಮನಸ್ಸು ಸ್ವಚ್ಛ ಆಗಿ ಶಾಂತಿ ಸಮಾಧಾನಗಳು ಬರಬೇಕು ಗುರುಗಳೇ, ಒಂದಿಷ್ಟೇನ್ರ ಹೇಳ್ರಂತ. ಅವಾಗ ಗುರುಗಳಂದ್ರು, ಮತ್ತೆ ನಿನಗೆ ಏನಾರ ಹೇಳಿದ್ರೆ ನನಗೇನ್ ಕೊಡುತ್ತೆ ಅಂದ್ರ. ಅವಾಗ ಅವ ಶಿಷ್ಯ ಅಂದ, ನಿಮ್ ಜೋಳಿಗೆ 1001 ಹಾಕ್ತೀನಿ ಅಂದ. ಗುರುಗಳಂದ್ರು, ನೋಡು, ನಿನಗೆ ಸಮಾಧಾನ ಬೇಕಾಗಿದ್ರ ನನ್ನ ಜೋಳಿಗೆ 1001 ಹಾಕಬೇಡ, ನಿನಗೆ ಸಾವು ತರುವ ನಂದ್ ಅನ್ನೋದು ಒಂದು ನನ್ನ ಜೋಳಿಗೆ ಹಾಕಿ ಬಿಟ್ರೆ ನಿನಗೆ ಸಮಾಧಾನ ಐತಿ. ಅದು 1 ಹಾಕಷ್ಟ. ಇದು ಒಂದಿಷ್ಟು ಹೊಲಸಾಗೈತೆ ಅಷ್ಟ. ಅವ್ರು ನಿಮಗ ಬರ್ದಂಗ ನೀವು ಗೀಚಿದ್ರಿ, ನಮಗ ಬರ್ದಂಗ ನಾವು ಗೀಚಿದ್ವಿ.
ಅವ್ರಿಗೆ ಬರ್ದಂಗ ಅವ್ರು ಗೀಚಿದ್ರ ತಮಗೆ ಹೆಂಗ್ಯಾಂಗ ಬೇಕು ಅವ್ರಿಗೆ ಗೀಚಿ ಬಿಟ್ಟು ಏನು ಬರ್ದಿವ್ ಅನ್ನೋದ್ ಓದಾಕ್ ಬರುವಲ್ದ ನಮ್ ಪಾಟಿ. ಬುದ್ಧ ಬಂದ, ಬಸವ ಬಂದ, ಶಂಕರರು ಬಂದರು, ಪುರಂದರರು ಬಂದರು, ಕನಕದಾಸರಂಥವ್ರು ಬಂದರು. ಬಂದು ನೋಡಿದ್ರ ಅವರು ಏನು ಬರ್ಕೊಂಡಿರೋ ಪಾಟಿ ಮೇಲಂತ ಅಳಗ್ಸಕ್ ಪ್ರಯತ್ನ ಮಾಡಿದ್ರು. ಅವ್ರಂದ್ರು ನಿಮ್ಮದು ಅಳಗ್ಸಕ್ ಹೋಗಿ ನಮಗ ಹತ್ತೈತೆಪ್ಪ ಅಂತ ಒಳ್ಳೆ ಹೋಗ್ಬಿಟ್ರು. ಏನು ನಮ್ಮಂತವ್ರಿಗೆ ಸುಪ್ರೀಂ ಕೋರ್ಟಿನ ಮಟ್ಟ ಒಯ್ದು ನಿಂದಿರಿಸ್ತೀರಪ್ಪ ನೀವು ಮನುಷ್ಯರು, ನಿಮ್ಮ ಸಮೀಪ ಬರೋದು ಬೇಡ ಅಂತ. ಸುಮ್ಮನ ಸ್ವಲ್ಪ ಹೊಲಸಾಗ್ಯಾವ ಪಾಟಿ, ಇದನ್ನು ಸ್ವಚ್ಛ ಮಾಡಿಕೊಳ್ಳೋದಷ್ಟೆ. ಅಲ್ರಿ ನಾವು ಎಲ್ಲ ಪ್ರವಚನ ಕೇಳ್ತೀವಿ, ಪೂಜಾ ಮಾಡ್ತೀವಿ, ದಿವಸ ಎಲ್ಲಾ ಮಾಡ್ತೀವಿ, ಆದ್ರೂ ಮತ್ತೆ ಯಾಕೆ ಹೊಲಸಾಗಬೇಕಿದು? ದಿವಸ ಎದ್ದು ಕೂಡ್ಲೆ ಬಾಯಾಗ ನೀರ್ ಹಾಕ್ಲಾರ್ದ ಪೂಜಾ ಮಾಡ್ತೀನಿ, ದಿವಸ ಪ್ರವಚನ ಕೇಳ್ತೀನಿ, ಆದ್ರೂ ಹೊಲಸಾಗತ್ತಲ್ರಿ. ಎದಕ್ಕಿದು ಹೊಲಸಾಗುತ್ತೆ? ಈಗ ಸೈಕಲ್ ತುಳಿತಿರ್ತಾರ ನೋಡ್ರಿ, ಸೈಕಲ್ ತುಳ್ಕೊಂತ ಹಿಂಗ ಒಂದು 100 ಫೀಟ್ ಹೋಗಿರ್ತಾರ ಅವ್ರು. 100 ಫೀಟ್ ಹೋದ್ಮೇಲೆ ಪೆಡ್ಲ್ ತುಳಿಯೋದ್ ನಿಲ್ಲಿಸ್ತಾರ, ಆದ್ರೂ ಓಡ್ತಿರ್ತೈತಿ ಇಲ್ಲಿ ಸೈಕಲ್. ಅವ್ರೇನು ಪೆಡ್ಲ್ ತುಳಿದಿಲ್ಲ. ಅಲ್ಲ, ಪೆಡ್ಲ್ ತುಳಿಲಾರ್ದನೆ ಯಾಕೆ ಓಡ್ತಿರ್ತೈತಿ ಅಂದ್ರೆ ಹಿಂದ್ ತುಳದಾರ ಅವ್ರು. ಹಿಂದ್ ತುಳಿದಿದ್ದು ಈಗ ನಿಂದ್ರಿಸ್ಯಾರ, ಅದ್ರ ಶಕ್ತಿ ಈಗ ಓಡ್ಸಕತ್ತೈತಿ. ಮತ್ತ ಆದ್ರೂ ನಾವು ಎಲ್ಲಾ ಪೂಜಾ ಪುನಸ್ಕಾರ ಪ್ರವಚನ ಮಾಡ್ತೀವ್ರಿ, ಆದ್ರೂ ಕೆಡತೈತಲ್ಲ ಮನಸ್ಸು. ಅಂದ್ರ ಈಗಿಂದಿಲ್ಲದು, ಹಿಂದ್ ಪೆಡ್ಲ್ ತುಳಿದಿರಿ ಹಿಂದಿನ ಜನ, ಅವಾಗ ತುಳಿದಿದ್ದು ಇನ್ನೂ ಓಡಾಕತ್ತೈತದ ಅಷ್ಟ. ಅಂದ್ರೆ ಇದು ಒಂದ್ ಸ್ವಲ್ಪ ಹೊಲಸಾಗ್ತೈತಲ್ಲ, ಇದು ಸ್ವಚ್ಛ ಮಾಡಿಕೊಳ್ಳೋದು ಹೆಂಗ? ಏನು ಮಾಡಿದ್ರೆ ಈ ಮನಸ್ಸು ಸ್ವಲ್ಪ ಸ್ವಚ್ಛ ಆಗ್ತೈತಿ ಅನ್ನೋದು ಚಿಂತನೆ ಅಷ್ಟೆ. ಏನು ಮಾಡಬೇಕು ಸ್ವಚ್ಛ ಆಗಬೇಕು? ಏನು ನಮ್ಮ ಮನಿ ದೇವರಿಗೆ ದೀರ್ಘದಂಡ ನಮಸ್ಕಾರ ಹಾಕಿದ್ರೆ ಸ್ವಚ್ಛ ಆಗುತ್ತ? ಏನು ಒಂಟಗಾಲ ಮೇಲೆ ನಿಂತರ ಸ್ವಚ್ಛ ಆಗುತ್ತ? ಏನು ಉಪವಾಸ ಮಾಡೋದ್ರಿಂದ ಸ್ವಚ್ಛ ಆಗುತ್ತ? ಈ ನೆಲದ ಅನುಭಾವಿಗಳು ಬಹಳ ಸುಂದರ ಸೂತ್ರ ಹೇಳಿದ್ರು. ಏನು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಈ ಸೂತ್ರ ಅನುಸರಿಸಬಹುದು. ಈ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಾದ್ರ ಅವರು ಬಹಳ ಸರಳ ಸೂತ್ರಗಳನ್ನು ಕೊಟ್ರು. ಅವ್ರೇನಂತಾರ, ಏನ ನೀನು ದೇವರಿಗೆ ದೀರ್ಘದಂಡ ನಮಸ್ಕಾರ ಹಾಕೋದು ಬೇಕಾಗಿಲ್ಲ, ಒಂಟಗಾಲ ಮೇಲೆ ನಿಂದಿರೋದು ಬೇಕಾಗಿಲ್ಲ, ಉಪವಾಸ ಇರೋದು ಬೇಕಾಗಿಲ್ಲ, ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ತೊರೆದು ವನವಾಸ ಬೇಡ. ನೀ ಏನು ನಿನ್ನ ದೇಹ ದಂಡನೆ ಮಾಡುವ ಅವಶ್ಯಕತೆ ಇಲ್ಲ. ನಿನ್ನ ಮನಸ್ಸು ನಿಲ್ಲಿಸಬೇಕಂತ ಪ್ರಯತ್ನ ಮಾಡಕ್ಕೂ ಹೋಗಬೇಡ. ಯಾಕಂದ್ರ ಕಲ್ಲು ನಿಂತಂಗ, ಕಂಬ ನಿಂತಂಗ, ಗಿಡ ನಿಂತಿದ್ರ, ಗಿಡ ನಿಂತಂಗ ಮನಸ್ಸು ನಿಂತ್ರ ವಿಕಾಸ ಹೆಂಗಾಗ್ತೈತಿ? ಮನಸ್ಸು ಹರಿತೈತಿ ಅಂತನ ವಿಕಾಸ ಐತಿ. ಧನವ ನೀಗಿರಬೇಡ. ಏನದು ಧನ? ಸಂಪತ್ತು ಬಿಟ್ಟಿರಾಕು ಹೋಗಬೇಡ ನೀನು, ಏನ್ ಅವಶ್ಯಕತೆ ಇಲ್ಲ. ಅದು ಏನದ ಸಂಪತ್ತು? ಇಟ್ ಇಸ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್. ಈಗ ಅದು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಒಳ್ಳೆಯದು ಕೆಟ್ಟದ್ದು ಯಾವಾಗ ಆಗ್ತೈತಿ ಅಂದ್ರೆ ಹೌ ಇಟ್ ಈಸ್ ಬೀನ್ ಯೂಸ್ಡ್. ಈಗ ಒಂದು ಕಡ್ಡಿ ಪೆಟ್ಟಿಗೆ ಇರ್ತೈತಿ. ಕಡ್ಡಿ ಪೆಟ್ಟಿಗೆ ಇಟ್ಟು ಕಡ್ಡಿ ತನ್ನಷ್ಟಕ್ಕೆ ತಾನು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಅದು ನೀ ಮಂದಿ ಮನೆಗೆ ಹೋಗಿ ಬೆಂಕಿ ಹಚ್ಚದಿ, ಕೆಟ್ಟದ್ದಾಗ್ತೈತಿ. ಪಾದಯಾತ್ರೆ ಬರೋರು ಮುಂದೆ ಮನಿ ಮುಂದೆ ದೀಪ ಹಚ್ಚಿಟ್ಟಿ ಒಳ್ಳೇದಾಗ್ತೈತಿ ಅಷ್ಟೇ. ಅದು ಕಡ್ಡಿ ಪೆಟ್ಟಿಗೆ ತನ್ನಷ್ಟಕ್ಕೆ ತಾನು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಹಂಗ ದುಡ್ಡು ತನ್ನಷ್ಟಕ್ಕೆ ತಾನು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ದಾನ ಮಾಡದೆ ಚಲೋ ಇರ್ತೈತಿ, ದಂಡ ಕೊಟ್ಟಿ ಕೆಟ್ಟ ಆಗ್ತೈತಿ ಅಷ್ಟೆ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ತೊರೆದು ವನವಾಸ ಬೇಡ. ಏನು ಮನಿ ಮಾರ ಎಲ್ಲಾ ಬಿಟ್ಟು ಹಿಮಾಲಯಕ್ಕೆ ಹೋಗ್ಯಾನ. ಎದಕ್ಕ? ಮನಸ್ಸು ಸ್ವಚ್ಛ ಮಾಡ್ಕೊ. ನೀ ಹಿಮಾಲಯಕ್ಕೆ ಹೋದ್ರು ಸಹಿತ ಈ ಆಲಯ ಬಿಟ್ಟು ಹಿಮಾಲಯಕ್ಕೆ ಹೋದ್ರು ಹಿಮಾಲಯದೊಳಗೂ ಒಂದು ಆಲಯ ಅನ್ನುವ ಶಬ್ದ ಐತಿ. ಹಿಮಾಲಯ ಅನ್ನುವ ಪದವೂ ಸಹಿತ ಆಲಯವನ್ನು ಬಿಟ್ಟಿಲ್ಲ. ಅದು ಏನ್ ಮಾಡವ್? ಹಿಮಾಲಯಕ್ಕೆ ಹೋಗಿ ಮನೆಯಾಗಿದ್ರೆ ಪಾಪ ಕಮ್ಮಿಗೆ 2 ಬಿಸಿ ರೊಟ್ಟಿ ಮಾಡಿ ಕೊಡ್ತಾವ ಹೆಣ್ಮಕ್ಳು. ಏನ್ ಹಿಮಾಲಯಕ್ಕೆ ಹೋಗಿ ಏನ್ ಮಾಡವ್? ಅವ್ ನಿಮಗ್ ರೊಟ್ಟಿ ಬಡಬಡದ ಹೆಣ್ಮಕ್ಳು ರಟ್ಟಿ ಸೋತಾವ ಪಾಪ. ಹಿಮಾಲಯಕ್ಕೆ ಹೋಗಿ ಏನ್ ಮಾಡವ್ ನೀ? ಅದಕ್ಕ ಈ ನೆಲದ ಅನುಭಾವಿ ಕವಿ, ನಿನ್ನ ಮನಸ್ಸು ಸ್ವಚ್ಛ ಆಗಬೇಕಾಗಿದ್ರ ದೇಹ ದಂಡನೆ ಬೇಕಾಗಿಲ್ಲ, ನೀನು ಮನಸ್ಸು ನಿಲ್ಲಿಸಬೇಕಾಗಿಲ್ಲ, ಸಂಪತ್ತು ತೊರಿಬೇಕಾಗಿಲ್ಲ, ಮನೆ ಮಠ ತೊರೆದು ಹೋಗಬೇಕಾಗಿಲ್ಲ.
ಏನ್ ಮಾಡ್ಬೇಕಂದ್ರ ಎಲ್ಲಿ ಶರಣರ ಸತ್ಪುರುಷರ 2 ವಚನಗಳದಾವಲ್ಲ ಅವರ ವಚನ ಗಂಗೆಯಲ್ಲಿ ಮಿಂದ್ರ ಸಾಕು ನಿನ್ನ ಮನಸ್ಸು ಪವಿತ್ರ. ನೀ ಯಾವ ಗಂಗೆಯೊಳಗ್ ಹೋಗಬೇಡ, ಆ ಗಂಗೆಯೊಳಗ್ ಹೋದ್ರ ಆ ಗಂಗೆಯಲ್ಲಿ ಮಿಂದ್ರ ಪಾಪ ಹೋಗ್ತಾವಂದ್ರ ಮೀನ ಮಸಳಿ ಅದೇ ಗಂಗೆಯಾಗದಾವ, ಮತ್ತ ಅವು ಪವಿತ್ರ ಆಗಬೇಕಾಗಿತ್ತ. ಅದಕ್ಕ ಮನುಷ್ಯನೇ ನಿನ್ನ ಮನಸ್ಸು ಪವಿತ್ರ ಆಗಬೇಕಾದ್ರ ಗಂಗೆ ಅಲ್ಲ, ಶರಣರ ವಚನ ಗಂಗೆಯಲ್ಲಿ ಮಿಂದ್ರ ಸಾಕು ಈ ಮನಸ್ಸು ಪವಿತ್ರ. ಧೀಂ ಧೂಮ್ ಧನ ಧೀಂ ಧನ ಧೀಂ ಧೂಮ್